ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಕೂದಲು ಉದುರೋದಿಕ್ಕೆ ಸಾಮಾನ್ಯವಾಗಿ ಏನೇನು ಕಾರಣಗಳಿರುತ್ತೆ, ಹಾಗೇನೆ ಅದನ್ನ ಕೆಲವೊಂದು ಮಾಹಿತಿಗಳ ಪ್ರಕಾರ ಹೇಗೆ ಅದನ್ನ ನಿವಾರಣೆ ಮಾಡ್ಕೋಬಹುದು, ಕೆಲವೊಬ್ಬರಿಗೆ ಅದು ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಅದು ಹುಡುಗರಾಗ್ಲಿ ಹುಡುಗಿರಾಗಿರ್ಲಿ, ನಮ್ಮ ಕೂದಲುಗಳು, ನಮ್ಮ ಹೇರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಹೇರ್ ಲಾಸ್ ಆದಾಗ ಪ್ರತಿಯೊಬ್ಬರಿಗೂ ಒಂಥರ ಅದು ಮುಜುಗರ ಆಗ್ತಿರುತ್ತೆ, ಬೇಜಾರಾಗ್ತಾ ಇರುತ್ತೆ. ಸೊ ಕೆಲವೊಬ್ಬರಿಗೆ ತುಂಬಾ ಚಿಕ್ಕ ವಯಸ್ಸಿಗೆನೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದಷ್ಟು ಮಾಹಿತಿನ ತಿಳಿಸ್ತಾ ಹೋಗ್ತೇನೆ. ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಅದರಲ್ಲಿ ಯಾವ ತರ ಅದನ್ನ ಅವಾಯ್ಡ್ ಮಾಡ್ಬೋದು ಮತ್ತು ಅದಕ್ಕೆ ಏನೇನ ಸ್ವಲ್ಪ ಆದಷ್ಟು ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದ್ರ ಬಗ್ಗೆ, ನಿಮ್ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ಬಳಸಿ ಹೇಗ್ ಮಾಡ್ಬೋದು ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಇದಕ್ಕೆ ಮೂಲ ಕಾರಣನೇ ಪಿತ್ತ ಬರೋದ್ರಿಂದ ಜಾಸ್ತಿ ಹೇರ್ ಲಾಸ್ ಆಗುತ್ತೆ. ಅಂದ್ರೆ ಪಿತ್ತ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಬೆಳಗಿನ ತಿಂಡಿಗಳನ್ನ ತಿಂತೀವಲ್ಲ, ಸಾಮಾನ್ಯವಾಗಿ ಪುಳಿಯೋಗರೆ ಆಗ್ಬೋದು, ಇಡ್ಲಿ, ದೋಸೆ, ಮತ್ತೆ ಬೆಳಗಿನ ರುಟೀನಲ್ಲಿ ಬಿಸ್ಕೆಟ್ಗಳನ್ನ ಜಾಸ್ತಿ ಬಳಸೋದ್ರಿಂದ ಹೊಟ್ಟೆಗಳಲ್ಲಿ ಅದು ನೀರಿನಂಶ ಇರೋದಿಲ್ಲ. ಅಷ್ಟು ತಿಂಡಿಗಳಲ್ಲಿ ನೀರಿನಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಹೊಟ್ಟೆಗೆ ಅದು ಹೋದಾಗ ಅದು ನೀರಿನಂಶನೆಲ್ಲ ಎಳ್ಕೊಂಡಾಗ ಅದು ಹೊಟ್ಟೆ ತುಂಬಾನೇ ಹೀಟ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ತಲೆ ಬಿಸಿ ಆಗುತ್ತೆ. ತಲೆ ಬಿಸಿ ಆದಾಗ ಇಡೀ ಬಾಡಿನೇ ಹೀಟ್ ಆಗುತ್ತೆ. ಸೊ ಇದು ಪಿತ್ತದಿಂದನೇ ಅತಿ ಹೆಚ್ಚಾಗಿ ಕೂದಲುದ್ರೋದು. ಹಾಗಾಗಿ ನೀವು ಬೆಳಗಿನ ತಿಂಡಿಯ ರುಟೀನ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಕೆಲವೊಬ್ಬರಿಗೆ ಅವ್ರದ್ದು ಅನುವಂಶತೆ ಇರುತ್ತೆ. ಅಂದ್ರೆ ಅವ್ರ ತಂದೆಗೆ, ಅವ್ರ ತಾತನಿಗೆ ಕೂದಲುಗಳು ಉದುರಿತಂತಂದ್ರೆ ಅದು ಅನುವಂಶಿಕವಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಬಳಸ್ತಕ್ಕಂಥ ಬೆಳಗಿನ ತಿಂಡಿಗಳಿಂದನೂ ಕೂಡ ಹೆಚ್ಚಾಗಿ ಏರ್ ಫಾಲ್ ಆಗುತ್ತೆ. ಅಂದ್ರೆ ನಾವು ಪುಳಿಯೋಗರೆ ಆಗ್ಬೋದು, ಇಡ್ಲಿ ಆಗ್ಬೋದು, ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ನೀರಿನ ಅಂಶನೇ ತುಂಬಾ ಕಡಿಮೆ ಇರುತ್ತೆ. ಸೊ ಅದರಿಂದನೂ ಕೂಡ ಅದು ಹೊಟ್ಟೆಯಲ್ಲಿ ಹೋದಾಗ ಏನಾಗುತ್ತೆ, ನೀರಿನ ಅಂಶ ಇರೋದನ್ನೆಲ್ಲ ಬಿಸ್ಕೆಟ್ ಆಗ್ಬೋದು, ಇವೆಲ್ಲ ಜಾಸ್ತಿ ಬಳಸ್ತಾ ಇದ್ರೆ ಅದು ಏನಾಗುತ್ತೆ, ಅದು ಹೀಟ್ ಆಗುತ್ತೆ. ಹೊಟ್ಟೆಯಲ್ಲಿ ಹೀಟ್ ಆದಾಗ ಏನಾಗುತ್ತೆ, ತಲೆ ಬಿಸಿ ಆಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಅದರಿಂದ ಮುಖ್ಯವಾಗಿ ಅದು ಕೂದಲು ಉದುರೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಬೆಳಗಿನ ರುಟೀನ್ ಅನ್ನ ಚೇಂಜ್, ಅಂದ್ರೆ ನೀರಿನಂಶ ಇರ್ತಕ್ಕಂತಹ ತಿಂಡಿ ಪದಾರ್ಥಗಳನ್ನ ತಿಂದ್ರೆ ಒಳ್ಳೆಯದು. ಜಾಸ್ತಿ ಏರ್ ಫಾಲ್ಸ್ ಆಗ್ತಿರೋರು ಆಕ್ಚುಲಿ. ಸೊ ಅದು ಒಂದು ಕಾರಣ, ಇದಕ್ಕೆ ಮುಖ್ಯವಾದ ಕಾರಣ ಇರುತ್ತೆ. ಅದ್ರ ಜೊತೆಗೆ ಅನುವಂಶತೆ ಇರುತ್ತೆ. ಅಂದ್ರೆ ಅವರು ತಂದೆ, ಅವ್ರ ತಾತ, ಅವ್ರಿಗೆ ಏನಾದ್ರು ಕೂದಲು ಉದುರ್ತಾ ಇತ್ತು ಜಾಸ್ತಿ ಅಂತ ಹೇಳಿದ್ರೆ, ಸೊ ಅದು ಇವ್ರಿಗೂ ಕೂಡ ಕಾಮನ್ ಆಗಿ ಬಂದೇ ಬರುತ್ತೆ. ಅದು ವೈಟ್ ಹೇರ್ಸ್ ಆಗ್ಬೋದು, ಬಿಳಿ ಕೂದಲು ಬರುತ್ತಲ್ಲ, ಅದು ಕೂಡ ಅವ್ರ ತಂದೆ, ತಾತ, ಅವ್ರಿಗೆ ಯಾರ್ಯಾರು ಅನುವಂಶತೆಗೆ ಬಂದಿರುತ್ತೋ ಅದು ಕೂಡ ತುಂಬಾ ಕೆಲವೊಬ್ಬರಿಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ರಾಜ್ಮಾತಾ ಅಂತೇಳಿ ಬರುತ್ತೆ. ಅದು ನಿಮ್ಗೆ ಕೆಲವೊಂದು ಸ್ಟೋರ್ಗಳಲ್ಲಿ ಸಿಗುತ್ತೆ. ರಾಜ್ಮಾತಾ ಅಂದ್ರೆ ಕಿಡ್ನಿ ಟೈಪ್ ಇರುತ್ತೆ ಅದು. ಸೊ ಅದನ್ನ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಗಂಜಿ ತರ ಬರುತ್ತೆ. ಆ ಗಂಜಿಯನ್ನ ನೀವು ಒಂದು 3 ಡೇಸ್ಗೆ, ಒಂದು 2 ಡೇಸ್ಗೆ ಇಲ್ಲ 3 ಡೇಸ್ಗೆ ಅದನ್ನ ಉಪಯೋಗಿಸ್ತಾ ಹೋದ್ರೆ ಏರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ. ಅದು ಎಲ್ಗೂ ಕೂಡ ಒಳ್ಳೇದೇನೆ. ಅದನ್ನ ಬಿಟ್ರೆ ಎರಡನೇದಾಗಿ ಹರಳೆಣ್ಣೆಯನ್ನ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ. ಸೊ ಬೌಲ್ಗೆ ಹಾಕಿ ಇಟ್ಕೊಂಡು ಅದನ್ನ 2 ಕೈಗೆ ಹಚ್ಕೊಂಡು ಈ ತರ ಮಾಡ್ಬೇಕಾಗುತ್ತೆ. ಸೊ ಈ ತರ ಮಾಡಿ ಒಂದು ವಾರ ತನಕ ಅಥವಾ 15 ದಿನವರೆಗೆ ಮಾಡಿ. ಸೊ ಹರಳೆಣ್ಣೆ ಹಚ್ಕೊಳ್ಳಿ, ಮತ್ತೆ ಇದೇ ತರ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಹರಳೆಣ್ಣೆ ನೀವು ತಲೆಗೆ ಸ್ನಾನ, ವಾರದಲ್ಲಿ ಎಷ್ಟು ದಿನ ತಲೆಗೆ ಸ್ನಾನ ಮಾಡ್ತೀರೋ ಅದ್ರ ಹಿಂದಿನ ದಿನ ನೀವು ತಲೆ ಪೂರ್ತಿಯಾಗಿ ನಿಮ್ಮ ಏರ್ಗೆ ಅಪ್ಲೈನ ಮಾಡಿ. ಅದರಿಂದನೂ ಕೂಡ ನಿಮ್ಗೆ ಏರ್ ಫಾಲ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ 3ನೇ ಅಂಶ ಏನು ಅಂತ ಹೇಳಿದ್ರೆ, ಅದು ಎಳ್ಳು ಉಂಡೆಗಳು ಬರುತ್ತೆ. ಎಳ್ಳಿಂದ ಮಾಡ್ತಕ್ಕ, ಅದು ಬಿಳಿ ಎಳ್ಳಾಗಿರ್ಬೋದು, ಕಪ್ಪು ಎಳ್ಳಾಗಿರ್ಬೋದು, ಎಳ್ಳಿನ ಉಂಡೆಗಳು ಸಿಗುತ್ತಲ್ಲ, ಇಲ್ಲ ನೀವೇ ಬೇಕಾದ್ರೂ ಮನೆಯಲ್ಲೇ ಮಾಡ್ಕೋಬಹುದು. ಎಳ್ಳು ಮತ್ತೆ ಬೆಲ್ಲೆನ ಹಾಕಿ ಅದನ್ನ ಮಾಡ್ತಾರೆ. ಅದನ್ನ ನೀವು ಉಪಯೋಗಿಸ್ತಾ ಬಂದ್ರೆ ಏರ್ ಫಾಲ್ಸ್ ಆದಷ್ಟು ಕಡಿಮೆ ಆಗುತ್ತೆ. ಕೊನೆಯದಾಗಿ ನಿಮ್ಮ ಬೆಳಗಿನ ತಿಂಡಿಗಳು, ಏನ್ ತಿಂಡಿ ಅದರಲ್ಲಿ ಎಸ್ಪೆಷಲಿ ಪುಳಿಯೋಗರೆ, ದೋಸೆ, ಇಡ್ಲಿ, ಈ ಐಟಮ್ಗಳು ಎಲ್ಲೋ ಒಂದಿನ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಜಾಸ್ತಿ ರುಟೀನ್ ಅಲ್ಲಿ ಪ್ರತಿದಿನ ಈ ತರದ ಒಂದು ನೀರಿನಂಶ ಕಡಿಮೆ ಇರ್ತಕ್ಕಂಥ ತಿಂಡಿಗಳನ್ನ ಉಪಯೋಗಿಸಿದ್ರೆ ಖಂಡಿತ ಇದು ಹೇರ್ ಫಾಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ಬಿಟ್ಟು ನೀವು ನೀರಿನಂಶ ಹೆಚ್ಚಿರ್ತಕ್ಕಂತಹ ತಿಂಡಿಯನ್ನ ಉಪಯೋಗಿಸ್ತಾ ಹೋಗ್ಬೇಕಾಗತ್ತೆ. ಅದರಲ್ಲೂ ರಾಗಿಯಿಂದ ಮಾಡ್ತಕ್ಕಂಥ ರಾಗಿಯ ಗಂಜಿ ಆಗ್ಬೋದು, ಈ ತರದ ಸುಮಾರು ತರ ಇದೆ. ಸೊ ಆ ತರದ ಲಿಕ್ವಿಡ್ ಅಂಶ ಜಾಸ್ತಿ ಇರ್ತಕ್ಕಂಥದನ್ನ ನೀವು ತಿಂಡಿನ ಉಪಯೋಗಿಸ್ತಾ ಹೋದ್ರೆ ಆದಷ್ಟು ಏರ್ ಫಾಲ್ಸ್ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಏರ್ ಫಾಲ್ಸ್ ತುಂಬಾನೇ ತಲೆನೋವನ್ನ ತಂದ್ಕೊಡ್ತಾ ಇರುತ್ತೆ. ಸೊ ನಾನು ಸಿಂಪಲ್ ಆಗಿ ಮನೇಲೆ ನೀವೇ ಮಾಡ್ಕೋಬೇಕಂತ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿದೀನಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.